ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಸಾಗರ ಬಿಜೆಪಿಯಿಂದ ಭಾರತದ ಸೈನಿಕರ ಯಶಸ್ಸಿಗೆ ಪೂಜೆ ಪ್ರಾರ್ಥನಾ. ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮಾತು ಪಾಕಿಸ್ತಾನಕ್ಕೆ ಹತ್ತಿರ ಬಂದಿದೆ, ಜಗತ್ತಿನ ಭೂಪಟದಿಂದ ಮರೆಯಾಗುವ ದಿನ. ಸಾಗರ ಚಿಗುರು ಜಂಬೂ ಕಿಡ್ಸ್ ಬೇಸಿಗೆ ಶಿಬಿರ ಸಂಪನ್ನ. ಮುಖ್ಯ ಶಿಕ್ಷಕಿ ಶೈಲಾ ಮಾತು, ಶಿಬಿರ ಮಕ್ಕಳಿಗೆ ಅರಿವು ಮೂಡಿಸಿದೆ, ಗ್ರಾಮೀಣ ಬದುಕಿನ ಚಿತ್ರಣ. ಪಾಕಿಸ್ತಾನದವರು ಮನಸ್ಥಿತಿ ಬದಲಿಸಿಕೊಳ್ಳದೆ ಇದೇ ರೀತಿ ಮುಂದುವರೆದರೆ ಮುಂದೆ ಆ ದೇಶವೇ ಭೂಪಟದಿಂದ ಮರೆಯಾಗುವ ದಿನ ದೂರವಿಲ್ಲ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರೂ ಆದ ಹರ್ತಾಳು ಹಾಲಪ್ಪ ಹೇಳಿದರು. ಇಲ್ಲಿನ ಮಹಾಗಣಪತಿ ದೇವಸ್ಥಾನದಲ್ಲಿ ಶನಿವಾರ ಬಿಜೆಪಿ ವತಿಯಿಂದ ಭಾರತೀಯ ಯೋಧರಿಗೆ ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಇಡೀ ಭಾರತ ದೇಶದ ಜನತೆ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವ ಹಿನ್ನೆಲೆಯಲ್ಲಿ ನಮ್ಮ ನಂಬಿಕೆ ದ್ಯೋತಕವಾದ ದೇವಸ್ಥಾನಗಳಲ್ಲಿ ಪ್ರಾರ್ಥಿಸಲಾಗುತ್ತಿದೆ ಮತ್ತು ಯಶಸ್ಸು ಕೊಡಲಾಗುತ್ತಿದೆ ಎಂದ ಅವರು, ಜಗತ್ತಿಗೆ ಭಯೋತ್ಪಾದನೆ ರಫ್ತು ಮಾಡುವ ದೇಶವಾದ ಪಾಕಿಸ್ತಾನದ ಕುರಿತು ಅನೇಕ ಅನ್ಯ ರಾಷ್ಟ್ರಗಳು ಕೂಡ ವಿರೋಧ ಮಾಡಿದೆ ಮತ್ತು ಭಾರತವನ್ನು ಬೆಂಬಲಿಸುತ್ತಿದೆ. ಈ ವೇಳೆ ದೇಶದ ಜನತೆ ಸೈನಿಕರ ಮತ್ತು ದೃಢ ನಿರ್ಧಾರ ಕೈಗೊಳ್ಳುತ್ತಿರುವ ಸರ್ಕಾರದ ಪರ ಇರಬೇಕಿದೆ ಎಂದು ಹೇಳಿದರು. ಬಿಜೆಪಿ ಸಾಗರ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಪೆಲ್ಕುಂದ್ಲಿ, ನಗರಸಭೆ ಅಧ್ಯಕ್ಷ ಮೈತ್ರಿ ವಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ಆರ್ ಶ್ರೀನಿವಾಸ್, ಮಧುರಾ ಶಿವಾನಂದ್, ಪ್ರೇಮಾ ಸಿಂಗ್, ಸರೋಜಾ ಭಂಡಾರಿ, ಸಂತೋಷ್ ಆರ್ ಶೇಟ್, ರಾಯಲ್ ಸಂತೋಷ್, ಪರಶುರಾಮ್, ಬಿಟಿ ರವೀಂದ್ರ, ಶ್ವೇತಾ ಮತ್ತಿತರರು ಹಾಜರಿದ್ದರು. ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಹಿತೈಷಿಗಳು ದೇಶವಾಸಿಗಳೆಲ್ಲರ ಸಹಕಾರದೊಂದಿಗೆ ಎಲ್ಲ ದೇವಸ್ಥಾನಗಳಲ್ಲಿ, ಮುಖ್ಯವಾಗಿ ನಾವು ತಾಲೂಕು ಮಟ್ಟದಲ್ಲಿ ಮತ್ತು ನಮ್ಮ ಶಕ್ತಿ ಕೇಂದ್ರ ಸಹ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಉದ್ದೇಶ, ಇವತ್ತೇನು ಯುದ್ಧದ ಸಂಭವ ಇದೆ, ಘರ್ಷಣೆ ಅಂತೂ ನಡೀತಾ ಇದೆ, ನೀವೆಲ್ಲ ನೋಡ್ತಾನೇ ಇದ್ದೀವಿ ಪ್ರತಿನಿತ್ಯ, ಪ್ರತಿ ಗಂಟೆ, ಪ್ರತಿ ನಿಮಿಷ. ಅದರಲ್ಲಿ ನಾವು ನಮ್ಮ ಸೈನಿಕರು, ನಮ್ಮ ಕೇಂದ್ರ ಸರ್ಕಾರ, ಇಡೀ ಸೇನಾ ಪಡೆಗಳಿಗೆ ಧೈರ್ಯ ಬರಲಿ, ಅವರ ಮಾನಸಿಕ ಸ್ಥೈರ್ಯ ಹೆಚ್ಚಾಗಲಿ, ಭಗವಂತನ ಪ್ರೇರಣೆ ಆಗಲಿ ಅಂಥೇಳಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರಯುಕ್ತ ಇವತ್ತು ಪೂಜೆ ಮಾಡಿದ್ದೇವೆ. ಭಾರತ ಗೆಲ್ಲಬೇಕು, ಭಾರತದ ಸೈನಿಕರು ಗೆಲ್ಲಬೇಕು, ದೃಢ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಇದೆ. ಅದು ಇನ್ನಷ್ಟು ಧೈರ್ಯದಿಂದ, ಕ್ಷಮತೆಯಿಂದ ತೆಗೆದುಕೊಳ್ಳೋ ಹಾಗೆ ಆಗಲಿ ಅಂಥೇಳಿ ಭಗವಂತನ ಪ್ರೇರಣೆ ಮಾಡಿ, ಭಗವಂತ ಪ್ರೇರಣೆ ಮಾಡಬೇಕು ಅಂತೇಳಿ ಭಗವಂತನಲ್ಲಿ ಪೂಜೆಯನ್ನು ಎಲ್ಲ ಸೇರಿ ಮಾಡಿದ್ದೇವೆ. ಖಂಡಿತವಾಗಿ ನಾವು ಗೆಲ್ತೇವೆ. ಪಾಕಿಸ್ತಾನಕ್ಕೆ ಇದು ಬಹುಶಃ ಕೊನೆ ಯುದ್ಧ ಆಗ್ಬೋದು, ಅಥವಾ ಪಾಕಿಸ್ತಾನವೂ ಇರ್ತದೆಯೋ ಗೊತ್ತಿಲ್ಲ. ಪಾಕಿಸ್ತಾನ 3 ಭಾಗ 4 ಭಾಗ ಆಗಬೇಕು. ನಮ್ಮ ದೇಶದ ಭಾಗ ಏನಿದೆ ಅವರು ಒಂದಿಷ್ಟು ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ವಶಪಡಿಸಿಕೊಳ್ಬೇಕು. ಮತ್ತು ಅಲ್ಲಿ ಇನ್ನೊಂದು ದೇಶ ಬಲೂಚಿಸ್ತಾನ, ಅವರೆಲ್ಲ ನಮ್ಮ ದೇಶದ ಪರವಾಗಿರೋರು, ಇಲ್ಲೂ ಕೂಡ ಭಾರತಕ್ಕೆ ಸೇರಬೇಕು ಅಂಥೇಳಿ ಅಭಿಪ್ರಾಯ ವ್ಯಕ್ತವಾಗಿತ್ತು ಅಂತ ನೀವೆಲ್ಲ ಓದಿದ್ದೇವೆ, ತಿಳಿದಿದ್ದೇವೆ. ಅದನ್ನು ಈಗ ಮತ್ತೊಮ್ಮೆ ನಾವು ಪಡೆಯೋದು ಅಥವಾ ಅಲ್ಲಿ ಅವರಿಗೆ ಸಪ್ರೇಟ್ ದೇಶ ಮಾಡೋದ್ರ ಮೂಲಕ ಈ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸ್ಬೇಕು. ಅವ್ರು ಮಾಡ್ತಕ್ಕಂಥ ಕೀಟ್ಲೆ ಇದು ಅಷ್ಟಿಷ್ಟಲ್ಲ, ಅದಕ್ಕೊಂದು ಕೊನೆ ಹಾಡಬೇಕು. ಕೊನೆ ಹಾಡ್ತಾರೆ, ಕೊನೆ ಹಾಡಲಿ. ಆ ಭಗವಂತ ಶಕ್ತಿಯನ್ನು ನಮ್ಮ ಸೈನಿಕ 3 ದಳಗಳಿಗೆ ಮತ್ತು ದೇಶವಾಸಿಗಳಿಗೆ ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಭಾರತ ವಿಶೇಷವಾಗಿ ಅದು ಬೆಂಗಳೂರು, ಭಾರತ ಪ್ರಪಂಚಕ್ಕೆ IT ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಾಲದ ಟೆಕ್ನಾಲಜಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ನಾವು ರಫ್ತು ಮಾಡ್ತಿದ್ದೀವಿ, ಇದು ಲೋಕಕ್ಕೆ ಗೊತ್ತಿದೆ. ಅದೇ ಪಾಕಿಸ್ತಾನ ಕೂಡ ITಯನ್ನು ರಫ್ತು ಮಾಡ್ತಾ ಇದೆ. ಪ್ರಪಂಚಕ್ಕೆ IT ರಫ್ತು ನಿಂತೋದ್ರೆ ಪಾಕಿಸ್ತಾನದವ್ರದ್ದು ಇಡೀ ಪ್ರಪಂಚಕ್ಕೆ ನೆಮ್ಮದಿ ಮತ್ತು ಪ್ರಪಂಚ ನೆಮ್ಮದಿಯಾಗಿರ್ತದೆ. IT ಅಂತ ಹೇಳಿದ್ರೆ ಅವ್ರು ಬರೆದಿದ್ರು ದೊಡ್ಡ ಪತ್ರಕರ್ತರು, IT ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟೆರರಿಸಮ್. ಅವರು ಎಕ್ಸ್ಪೋರ್ಟ್ ಮಾಡೋದು, ರಫ್ತು ಮಾಡೋದು ಇಂಟರ್ನ್ಯಾಷನಲ್ ಟೆರರಿಸಮ್. ನಾವು ಮಾಡೋದು ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು, ಈ ಕಾಲಕ್ಕೆ ಬೇಕಾದ, ಪ್ರಪಂಚಕ್ಕೆ ಬೇಕಾದ ಟೆಕ್ನಾಲಜಿಯನ್ನು. ಎಷ್ಟು ಮಟ್ಟಿಗೆ ಟೆಕ್ನಾಲಜಿ ಮತ್ತು ಇಂಪ್ರೂವ್ ಆಗಿದೆ ಅಂಥೇಳಿ ಯುದ್ಧ ಕ್ಷೇತ್ರದಲ್ಲೂ ನಾವು ಇವತ್ತು ನೋಡ್ತಾ ಇದ್ದೀವಿ. ನಾವು ಮಹಾಭಾರತ, ರಾಮಾಯಣದಲ್ಲಿ ನೋಡ್ತಿದ್ವಿ, ಕೇಳಿದ್ವಿ. 2 ಬಾಣಗಳನ್ನು ಬಿಡ್ತಿದ್ರು, ಅದು ಪರಸ್ಪರ ಹೋಗಿ ಹೊಡೆದು ಒಂದಕ್ಕೊಂದು ನಾಶ ಮಾಡ್ತಿದ್ವಿ. ಹಾಗೆ ಇವತ್ತು ನಮ್ಮ ದೇಶದ ಸೈನಿಕ ದಳ ಮತ್ತು ವೆಪನ್ ಅಂತ ಕರಿತೇವೆ, ಏನು ಶಸ್ತ್ರಾಸ್ತ್ರಗಳು, ಅದು ಪಾಕಿಸ್ತಾನ ದಾಟಿ ಬರೋದ್ರೊಳಗೆ ಹೊಡಿತಾ ಇದ್ದಾರೆ.
ಅದು ನೆನಪಾಗೋದು ನಮಗೆ ಮಹಾಭಾರತ ಮತ್ತು ರಾಮಾಯಣ ನೆನಪಾಗ್ತಾ ಇದೆ. ಅಂಥದ್ದೊಂದು ಕಾಲ ಬಂದಿದೆ. ಈಗ ಇದು ಕೊನೆ ಆಗಬೇಕು. ಹೇಗೆ ಒಂದು ಅಧರ್ಮಿಗಳು ಮಹಾಭಾರತದಲ್ಲಿ ನಾಶ ಆಗೋದ್ರು, ರಾಮಾಯಣದಲ್ಲಿ ಹೇಗೆ ರಾಕ್ಷಸನ ನಾಶ ಆಯಿತು, ಆ ಥರ ಈ ಸಾರಿ ಪಾಕಿಸ್ತಾನದ IT ಉದ್ಯಮ ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡಬೇಕು. ಅದೇ ಉದ್ದೇಶ. ಭಾರತ ಗೆಲ್ಲಬೇಕು. ಗೆಲ್ಲೋದ್ರತ್ತ ನಾವು ಹೆಜ್ಜೆ ಇಡೋಣ. ನಾವು ಎಲ್ಲರೂ ಸೇರಿ ದೇಶವಾಸಿಗಳು ಒಟ್ಟಾಗಿ ಇದೊಂದು ನೋಡಿದ್ರೆ ಗೊತ್ತಾಗ್ತದೆ. ಈ ಸಾರಿ ಏನಪ್ಪ ಅಂದರೆ ವಿಶೇಷ, ಭಾರತದಲ್ಲಿ ಇಡೀ ಪಕ್ಷ, ಪಾರ್ಟಿ, ಧರ್ಮ ಎಲ್ಲರೂ ಒಟ್ಟಾಗಿ ಎದುರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಗೆಲ್ತೇವೆ. ಗ್ರಾಮೀಣ ಸೊಗಡಿನ ಕಲ್ಪನೆ ಮರೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಅದರ ನೈಜತೆಯನ್ನು ತಿಳಿಸುವ ಪ್ರಮುಖ ಆದ್ಯತೆಯಾಗಿ 1 ತಿಂಗಳ ಬೇಸಿಗೆ ಶಿಬಿರ ನಡೆಸಲಾಗಿತ್ತು. ಇದರಿಂದ ರಾಜ್ಯದ ಬೇರೆ ಬೇರೆ ಭಾಗದ ಪಟ್ಟಣದ ಮಕ್ಕಳು ಅನೇಕ ವಿಷಯ ಅರಿಯುವಂತಾಯಿತು ಎಂದು ಚಿಗುರು ಜಂಬೋ ಕಿಡ್ಸ್ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶೈಲಾ ಸಂತೋಷ್ ಹೇಳಿದರು. ಶನಿವಾರ ಶಾಲಾವರಣದಲ್ಲಿ ಏರ್ಪಡಿಸಿದ 1 ತಿಂಗಳು 10 ದಿನಗಳ ಬೇಸಿಗೆ ಶಿಬಿರ ಸಮಾರೋಪದಲ್ಲಿ ಅವರು ಮಾತನಾಡುತ್ತಿದ್ದರು. ಶಿಬಿರದಲ್ಲಿ ಬೆಂಗಳೂರು, ಮಂಗಳೂರು, ಗೋವಾದಲ್ಲಿಯ ಮಕ್ಕಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮತ್ತು ಅವರು ಹರುಷ ವ್ಯಕ್ತಪಡಿಸಿರುವುದು ಶಿಬಿರದ ಯಶಸ್ಸಿಗೆ ಸಾಕ್ಷಿ ಎಂದರು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಪತ್ರ ವಿತರಿಸಿ ಮಾತನಾಡಿದ ಪತ್ರಕರ್ತ ರಮೇಶ್ ಹೆಗಡೆ ಗುಂಡುಮನೆ, ಭಾರತ ಹಳ್ಳಿಗಳ ದೇಶ. ಹಾಗಾಗಿ ಗ್ರಾಮೀಣ ಬದುಕಿನ ಅರಿವು ಮಕ್ಕಳಲ್ಲಿ ಇರಬೇಕು. ಅಂತಹ ಅರಿವು ಮೂಡಿಸುವ ಪ್ರಯತ್ನದಲ್ಲಿ ಚಿಗುರು ಸಂಸ್ಥೆ ಪ್ರಯತ್ನ ಮಾಡಿದೆ. ಇದು ನಿಜಕ್ಕೂ ಶ್ಲಾಘನೀಯ ಎಂದರು. ಸಂಸ್ಥೆಯ ಪ್ರಮುಖರಾದ ಸಂತೋಷ್ ಅಧ್ಯಕ್ಷತೆ ವಹಿಸಿದ್ದರು. ಶಿಬಿರದ ಶಿಕ್ಷಕಿಯರಾದ ಜೀನಾ, ಆಶಾ, ಐಶ್ವರ್ಯ ಮತ್ತಿತರರು ಹಾಜರಿದ್ದರು. ಚಿಗುರು ಜಂಬೋ ಕ್ಯಾಂಪ್ ನಾವು ಆರ್ಗನೈಸ್ ಮಾಡಿದ್ವಿ ಸಾಗರದಲ್ಲಿ. ಸೊ ಏಪ್ರಿಲ್ 2 ಇಂದ ಮೇ 10 ತನಕ ಕ್ಯಾಂಪ್ ನಡೀತಾ ಇತ್ತು. ಈ ಕ್ಯಾಂಪ್ ನಲ್ಲಿ ನಾವೇನೇನು ಹೇಳ್ಕೊಟ್ಟಿದ್ವಿ ನಮ್ಮ ಮಕ್ಕಳಿಗೆ, ಸ್ಪೋಕನ್ ಇಂಗ್ಲಿಷ್, ಗ್ರಾಮರ್, ಕ್ಲೇ ಮಾಡಲಿಂಗ್ ಆಕ್ಟಿವಿಟೀಸ್, ಫೈನ್ ಮೋಟೋ, ಗ್ರಾಸ್ ಮೋಟೋ ಡೆವಲಪ್ಮೆಂಟ್ಸ್, ಮತ್ತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಕ್ಕಳಿಗೆ ಎಲ್ಲರಿಗೂ ಹೇಳ್ಕೊಟ್ಟಿದೀವಿ. ಈಗ ಮಕ್ಕಳು ತುಂಬಾ ಖುಷಿಯಾಗಿ ಕ್ಯಾಂಪ್ ಅಟೆಂಡ್ ಮಾಡಿದ್ದಾರೆ. ಇದಕ್ಕೊಂದು ಜೋರದ ಚಪ್ಪಾಳೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಸಾಗರದಲ್ಲಿ ಈ ತರ ಕ್ಯಾಂಪ್ ಯಾರೂ ಮಾಡಿಲ್ಲ. ಲಾಸ್ಟ್ 3 days ಬ್ಯಾಕ್ ನಾವೊಂದು ಟ್ರೈಬಲ್ ಹಳ್ಳಿ ಸೊಗಡು ಮತ್ತೆ ಟ್ರೈಬಲ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಕಾರ್ಡ್ ಜನರ ವೇಷ ಎಲ್ಲ ಹಾಕೊಂಡು ನೈಟ್ ಇಲ್ಲಿ ಬೆಂಕಿ ಹಾಕಿ ಒಂದು ಮಕ್ಕಳಿಗೆ ಇದೆಲ್ಲ ಅವೇರ್ನೆಸ್ ಇರಲ್ಲ. ಈಗ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಮೂಡ್ಲಿಕ್ಕೋಸ್ಕರ ಈ ಒಂದು ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ವಿ. ನಾವು ಬರೀ ಸಾಗರ ಮಕ್ಕಳು ಮಾತ್ರ ಇಲ್ಲಿಲ್ಲ, ರಜಕ್ಕೆ ಅಂತ ಬೆಂಗಳೂರಿಂದ, ಗೋವಾದಿಂದ, ಮಂಗಳೂರಿಂದ ಬಂದಿರೋ ಮಕ್ಕಳು ಕೂಡ ಸಹ ಇಲ್ಲಿದ್ದಾರೆ. ಸೊ ನೆಕ್ಸ್ಟ್ ಟೈಮು ಪೇರೆಂಟ್ಸ್ ಯಾರು ಸಾಗರಕ್ಕೆ ವೊಕೇಶನ್ಗೆ ಏನಾದ್ರು ಬರ್ತೀರಾ ಅಂತ ಹೇಳಿದ್ರೆ ಸೊ ಸೀಟ್ನ ಬುಕ್ ಮಾಡ್ಕೊಡಿ. ಸೊ ಸಮ್ಮರ್ ಕ್ಯಾಂಪ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೂ ತುಂಬಾ ವೆರೈಟಿ ವೇ ಅಲ್ಲಿ ಕ್ಯಾಂಪ್ ಮಾಡಲು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಯ್ ಎವ್ರಿವನ್, ಇವತ್ತು ಸಮ್ಮರ್ ಕ್ಯಾಂಪಿನ ಲಾಸ್ಟ್ ಡೇ. ನಾನು ಫಸ್ಟಿಗೆ ಅನ್ಕೊಂಡಿದ್ದೆ ಈ ಸಮ್ಮರ್ ಕ್ಯಾಂಪಲ್ಲಿ ನಾನು ತುಂಬ ದೊಡ್ಡೋಳಾಗ್ಬಿಡ್ತೀನೇನೋ, ಈ ಸಮ್ಮರ್ ಕ್ಯಾಂಪಿಗೆ ನಾನು ಸೂಟ್ ಆಗಲ್ಲ ಅಂತ ಬೇರೆ ಯಾವ್ದಾದ್ರು ಕ್ಲಾಸಸ್ಸಿಗೆ ಹೋಗೋಣ ಅಂತ. ಆದರೆ ಬೇರೆ ಯಾವ್ದಾದ್ರು ಕ್ಲಾಸಸ್ಸಿಗೆ ಹೋಗಿದ್ರೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಇದನ್ನು. ಯಾಕಂದರೆ ಈ ಸಮ್ಮರ್ ಕ್ಯಾಂಪಲ್ಲಿ ನಾನು ಸಾಂಗು, ಡ್ಯಾನ್ಸು, ಸ್ಕಿಟ್ಟು ಮತ್ತು ಟ್ರೆಷರ್ ಆ್ಯಂಡ್ ಗೇಮ್ಸು ಎಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಎಲ್ಲದೂ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಆ್ಯಕ್ಷನ್ ಸಾಂಗ್ಸ್ ಹೇಳ್ಕೊಡ್ತಾ ಇದ್ರು, ಎಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು. ನಾನು ಅದು ಆ್ಯಕ್ಷನ್ ಸಾಂಗ್ಸ್ ಆ ಥರ ಆ್ಯಕ್ಷನ್ ಸಾಂಗ್ಸ್ ಎಲ್ಲೂ ಕೇಳೇ ಇರಲಿಲ್ಲ. ಮತ್ತು ಟ್ರೆಷರ್ ಆ್ಯಂಡ್ ಗೇಮ್ಸು ಅಷ್ಟೆಲ್ಲ ಹೊರಗಡೆ ಹೋಗಿ ಚೀಟಿ ಎಲ್ಲ ಹುಡ್ಕೋದೆಲ್ಲ ಇತ್ತು. ನಂಗೆ ತುಂಬ ಇಷ್ಟ ಆಯ್ತು ಅದೆಲ್ಲ. ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಫನ್ ಮಾಡ್ತಾಯಿದ್ವಿ, ಎಲ್ಲ ಆಟಾಡ್ತಾಯಿದ್ವಿ. ಮತ್ತು ಅಕ್ಕ ಯಾವತ್ತೂ ಡ್ಯಾನ್ಸ್ ಮಾಡಕ್ಕೆ ಹೇಳ್ತಾಯಿದ್ಲು, ನಾವು ಆಟಕ್ಕೆ ಹೋಗ್ತಿದ್ವಿ. ಬರೋಕ್ಕಿಂತ ಮುಂಚೆ ನಾನು ಬೇಡ ಅಂತ ಅಮ್ಮಂದ ಸಿಟ್ಟಾಗ ಮಾಡ್ಕೊಂಡಿದ್ದೆ. ಆಮೇಲೆ ಬಂದ್ಮೇಲೆ ಎಲ್ಲ ಡ್ಯಾನ್ಸ್ ಮಾಡಿಸಿ ಆಡಿ ಎಲ್ಲ ಫನ್ ಆಗಿತ್ತು. ಅತ್ಯಂತ ಕಷ್ಟದ ಕೆಲಸ. ಮಕ್ಕಳ ಮನಸ್ಸು ಒಂದು 2 ಸೆಕೆಂಡ್ ಒಂದ್ ಕಡೆ ಏಕಾಗ್ರತೆಯಿಂದ ಇದ್ದು ಅದನ್ನ ನಿರಂತರವಾಗಿ ಅದೇ ಹಾದಿಯಲ್ಲಿ ತಗೊಂಡು ಹೋಗೋದು ಸುಲಭ ಅಲ್ಲ. ಅಷ್ಟು ಏಕಾಗ್ರತೆಯಿಂದ ಇರ್ತಾರೆ ಅಂತಂದ್ರೆ ಅವ್ರ ಮಕ್ಕಳು ಅಂತ ಅನ್ಸ್ಕೊಳ್ಳಲ್ಲ. ಆ ತರದ್ದು ಅದು ಒಂದ್ ಸೆಕೆಂಡ್ 2 ಸೆಕೆಂಡ್ ಅವರೆಲ್ಲೆಲ್ಲೋ ಮನ್ಸು ಹೋಗುತ್ತೆ, ಅದೇ ಮಕ್ಕಳು. ಸೊ ಅಂತಹ ಮಕ್ಕಳನ್ನ 1 ತಿಂಗಳು 10 ದಿವಸ ಅವರ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲ ರೀತಿಯ ಅರಿವನ್ನ ಮೂಡಿಸಿದಂತಹ ಏನು ಚಿಗುರು ಜಂಬೋ ಕಿಡ್ಸ್ ಈ ಒಂದು ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ.
ತುಂಬಾ ಸಂತೋಷ ಆಯಿತು. ಕೇವಲ ಸಾಗರದ ಈ ಸುತ್ತಲ ಮಕ್ಕಳು ಮಾತ್ರ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಸಾಗರಕ್ಕೆ ತಮ್ಮ ಅಜ್ಜಿ ಮನೆಗೆ, ಅಜ್ಜನ ಮನೆಗೆ ಹಾಲಿಡೇಸ್ ಕಳೆಯಕ್ಕೆ ಬಂದಂತಹ ಬೆಂಗಳೂರು, ಗೋವಾ ಆ ಮಕ್ಕಳು ಕೂಡ ಈ ಕ್ಯಾಂಪಲ್ಲಿ ತಮ್ಮನ್ನ ತೆರೆಕೊಂಡು ಜ್ಞಾನವನ್ನ ಕಲ್ತಿರೋ ಅಂಥದ್ದು ನಿಜಕ್ಕೂ ಸಂತೋಷ. ಆ ವಿಷಯಕ್ಕಾಗಿ ಏನು ಶೈಲಾ ಮೇಡಮ್, ಸಂತೋಷ್ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಮಕ್ಕಳ ಶಿಬಿರನ ಪೂರೈಸಿ ಹೋಗೋದು ಯಾರಿಗೆ ಬೇಸರ ಆಗತ್ತೆ ಅಂತಂದ್ರೆ ತುಂಬಾ ಮಕ್ಕಳು ಎದ್ದು ನಮ್ಗೆ ಬೇಸರ ಆಗತ್ತೆ ಅಂದ್ರು. ಸೊ ಅಷ್ಟು ಸಣ್ಣ ಮಕ್ಕಳಿಗೆ ಶಿಬಿರ ಬಿಟ್ಟು ಹೋಗೋದು ಬೇಸರ ಆಗತ್ತೆ ಅನ್ನುವಾಗ ಆ ಶಿಬಿರ ಎಷ್ಟು ಚೆನ್ನಾಗಿ ನಡೆದಿದೆ ಅನ್ನೋದಕ್ಕೆ ಬೇರೆ ಸಾಕ್ಷಿಯನ್ನು ಹುಡ್ಕೋದು ಬೇಡ, ತುಂಬಾ ಚೆನ್ನಾಗಿ ಅದನ್ನ ಮಾಡಿದಿರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ.